ಇನ್ನೇನು ನಾವೆಲ್ಲರೂ ಕಾಯ್ತಾ ಇರ್ತಕ್ಕಂತಹ IPL ಬರ್ತಾ ಇದೆ. ಹಾಗಿದ್ರೆ ನಮ್ಮ RCB ತಂಡದಲ್ಲಿ ನವ ಭಾರತೀಯ ಆಟಗಾರರೆಷ್ಟು ಹಾಗೆ ಹೊರ ದೇಶದ ಆಟಗಾರರೆಷ್ಟು ಅಂತ ನೋಡೋ ಸಮಯ. ನಮ್ಮ ಈ ಸಾರಿಯ RCB ತಂಡ ತುಂಬಾ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು. 25 ಬಲಿಷ್ಠ ಆಟಗಾರರ ಒಂದು ತಂಡನ ಕಟ್ಟಿದ್ದಾರೆ. ಹಾಗಿದ್ರೆ 8 ಜನ ಹೊರ ದೇಶದ ಆಟಗಾರ ಆದ್ರೆ ಇನ್ನು ಉಳಿದ ಆಟಗಾರರು 17 ಜನ ಏನಿದ್ದಾರೆ ಅವರು ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು. ಇನ್ನು ಆ 8 ಜನ ಯಾವ ದೇಶದ ಆಟಗಾರರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಕ್ಸ್ವೆಲ್ ಸಹ ಇದ್ದಾರೆ. ಮ್ಯಾಕ್ಸ್ವೆಲ್ ತುಂಬಾ ಫೇಮಸ್ ನಮ್ಮ RCB ಬಂದ್ಮೇಲೆ ಅಂತೂ ಇನ್ನು ಸಿಕ್ಕಾಪಟ್ಟೆ ಜನರಿಗೆ ಮನೆ ಮಾತಾಗಿರುವಂತಹ ಮ್ಯಾಕ್ಸ್ವೆಲ್ ಅವರು ಆಸ್ಟ್ರೇಲಿಯಾ. ಸೊ ಟೋಟಲ್ ಆಗಿ ಆಸ್ಟ್ರೇಲಿಯಾದಿಂದ 2 ಜನ ಅಂದ್ರೆ 2 ಆಟಗಾರರು ಅಂಡ್ ಇಂಗ್ಲೆಂಡ್ ಇಂದ 3 ಜನ ಆಟಗಾರರು ಅಂಡ್ ಇನ್ನ ಉಳಿದ 3 ಕಂಟ್ರಿ ಆದಂತಹ ಅಂದ್ರೆ ವೆಸ್ಟ್ ಇಂಡೀಸ್ ಆಗಿರ್ಲಿ ಅಂಡ್ ಸೌತ್ ಆಫ್ರಿಕಾ ಆಗಿರ್ಲಿ ನ್ಯೂಜಿಲೆಂಡ್ ಆಗಿರ್ಲಿ ಈ 3 ದೇಶಗಳಿಂದ ಒಬ್ಬೊಬ್ರು ಆಟಗಾರರು ಬಂದಿದ್ದಾರೆ ನಮ್ಮ RCB ತಂಡಕ್ಕೆ. ಇನ್ನು ಯಾವೆಲ್ಲ ಆಟಗಾರರು ಅಂತ ಮುಂಚೆ ಹೇಳಿದೀನಿ, ನೋಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಹೋಗಿ ವೀಕ್ಷಣೆ ಮಾಡಿ ಎಲ್ಲ ಆಟಗಾರರು ನಮ್ಮ RCB ಆಡ್ತಾ ಇದ್ದಾರೆ ಅಂತ. ಬಟ್ ಒಂದು ಚಿಕ್ಕ ಜಲಕ್ ಕೊಡ್ತೀನಿ ಎಲ್ಲ ಹೊರದೇಶದ ಆಟಗಾರರು ನಮ್ಮ ಕ್ರಿಕೆಟ್ ತಂಡದಲ್ಲಿ ಆಡ್ತಾ ಇದ್ದಾರೆ ಅಂತ. ಮ್ಯಾಕ್ಸ್ವೆಲ್ ಅವರು, ಕ್ಯಾಮರನ್ ಅವರು ಅಂಡ್ ಅಲ್ಹರಿ ಜೋಸೆಫ್ ಅವರು ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದೀವಿ, ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಬೋದು. ಇಷ್ಟು ಜನ ಆಟಗಾರರು ಅಂದ್ರೆ ಟೋಟಲ್ ಆಗಿ 8 ಜನ ಹೊರದೇಶದ ಆಟಗಾರರು ನಮ್ಮ RCB ಆಡ್ತಾ ಇದ್ರೆ ಉಳಿದ ಎಲ್ಲ ಆಟಗಾರರು ನಮ್ಮ ಭಾರತೀಯ ಆಟಗಾರ ಆಗಿದ್ದಾರೆ. ಇಲ್ಲೇನೇ ಆದ್ರೂ ಬರೋದು ನಮ್ಮ RCB ಅಂತ ಅಷ್ಟೇ. ಸೊ RCB ನ ಸಪೋರ್ಟ್ ಮಾಡೋಣ. ಈ ಸಾರಿಯ ಕಪ್ ನಮ್ದಾಗಿಸ್ಕೊಳ್ಳೋಣ ಅಂಡ್ ಈ ಸಾರಿ ಕಪ್ ನಮ್ದೇ. ಸೊ ಹ್ಯಾಶ್ ಈ ಸಾರಿ ಕಪ್ ನಮ್ದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ನೀವೆಲ್ಲ ಕಮೆಂಟ್ಸ್ ನ ಪ್ರೀತಿಯಿಂದ ಓದ್ತಾ ಇರ್ತೀನಿ. ಅಂಡ್ ಈ ಸಾರಿಯ RCB ತಂಡವನ್ನ ನಡೆಸೋದು ಸಹ ಹೊರದೇಶದ ಆಟಗಾರರೇ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಅಂಡ್ ವಿರಾಟ್ ಕೊಹ್ಲಿ ಅವರ ಜಲಕ್ ಬಗ್ಗೆ ಜಲಕ್ ಕೊಡ್ತಾರಲ್ವಾ ಆಟದಲ್ಲಿ, ಅದನ್ನ ನೋಡೋಕ್ಕೋಸ್ಕರ ಎಲ್ಲ ಕಾಯ್ತಾ ಇದ್ದೀರಾ ಅಂತಾನು ಸಹ ಕಮೆಂಟ್ ಮಾಡಿ. ಇನ್ನು ನಾನು ಕಾಯ್ತಾ ಇದ್ದೀನಿ IPL ಗೋಸ್ಕರ ಅಂಡ್ RCB ತಂಡ ಕಪ್ ಗೆಲ್ಲೋಕ್ಕೋಸ್ಕರ. ಸೊ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.